ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಪ್ರಶಾಂತ್ ಅಂದ್ಬಿಟ್ಟು, ಒಂದು ಅರಸೀಕೆರೆ ಹಾಸನ ಡಿಸ್ಟಿಕ್ಕು. ನಾನು ಕಂಬದ ಕೆಲಸ ಮಾಡಬೇಕಾದ್ರೆ ಕಂಬದಿಂದ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಕಂಬದಿಂದ ಬಿದ್ದು ಒಂದು ಸ್ಪೈನಲ್ ಕಾರ್ಡ್ ಇಂಜರಿ ಆಗಿದೆ. ಒಂದು ಲೆವೆಲ್ ಬಂದ್ಬಿಟ್ಟು T11A. ಈಗ ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿ ಒಬ್ಬರೇ ಇದ್ದಾಗ ಹೊಸಲು ದಾಟೋಕ್ಕೆ ತುಂಬ ಕಷ್ಟ ಆಗ್ತದೆ ವೀಲ್ ಚೇರಲ್ಲಿ. ಅದಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲ್ಲ. ಯಾವುದು ಹೆಲ್ಪ್ ಇಲ್ದಲೇ ಒಬ್ಬರೇ ದಾಟಬೇಕು ಅಂದರೆ ಯಾವ ರೀತಿ ದಾಟಬೇಕು ಈಗ ನೀವೇ ನೋಡಿದ್ರಲ್ಲ, ಒಬ್ಬರೇ ಇದ್ದಾಗ ವಸ್ತು ದಾಟಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತೇಳಿ. ಆ ಕಷ್ಟ ಆಗೋದು ಯಾರು ಒಬ್ಬರು ಹೆಲ್ಪಿಗೆ ಬೇಕಾಗ್ತದೆ. ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಅದನ್ನು ವಸ್ತು ದಾಟಿಸ್ಕೊಳ್ಳೋಕ್ಕೆ ಒಂದು ಐಡಿಯಾ ಇರ್ತದೆ. ಅದು ಯಾವ ರೀತಿ ಅಂತ ನಾನೀಗ ನಿಮಗೆ ತೋರಿಸ್ತೀನಿ. ಈ ರೀತಿ ಒಂದು ಅಡುಗೆ ತಗೊಂಡು ನೀಟಾಗಿ ಇರೋವಂಥದ್ದು ಅದನ್ನು ಮೂರು ಮೂಲೆಯಲ್ಲಿ ಈ ರೀತಿ ಮಳೆ ಹೊಡೆದ್ಬಿಟ್ಟು ರೆಡಿ ಮಾಡಿಕೊಂಡು ಹೊಸ್ಲು ಲೆವೆಲಿಗೆ ಹೊಸ್ಲು ಲೆವೆಲಿಗೆ ರೆಡಿ ಮಾಡಿಕೊಂಡು ಹೊಸ್ಲು ಕಡೆ ಸ್ವಲ್ಪ ಹೈಟ್ ಇರಬೇಕು, ಒಂದು ಕಡೆ ಸ್ಲೋಪ್ ಇರಬೇಕು. ನೋಡಿ, ಈ ಕಡೆ ತೋರಿಸ್ತೀನಿ. ಈ ರೀತಿ ಸ್ಲೋಪ್ ಇರಬೇಕು ಒಂದು ಕಡೆ. ಅದನ್ನು ನಿಮ್ಮ ಹೊಸ್ಲು ಹತ್ರ ಈ ರೀತಿ ಮತ್ತು ಒಳಗಡೆ ನೀಲಿಕ್ಕೂ ಆಗೋ ರೀತಿ ಎರಡು ಕಡೆಯಿಂದ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾಗ ಯಾರೋ ಸಹಾಯ ಇಲ್ಲದೆ ನೀವೇ ವೀಲ್ ಚೇರಲ್ಲಿ ನೀವೇ ಒಳಗೆ ಹೋಗ್ಬೋದು ಮತ್ತು ಹೊರಗೆ ಬರ್ಬೋದು. ಇದು ಒಮ್ಮೆ ಎಲ್ಲ ನೀವು ಇರೋವರೆಗೂ ನಿಮಗೆ ತುಂಬ ಅನುಕೂಲ ಆಗ್ತದೆ. ಈಗ ಒಮ್ಮೆ ನಾನು ಹೋಗಿ ತೋರಿಸ್ತೀನಿ, ನೋಡಿ ನಿಮ್ಗೆ ಎಷ್ಟು ಈಸಿ ಆಗ್ತದೆ ಅಂತ. ಹಾಗೆ ಒಂದು ನಿಮಿಷ. ಈಗ ಹೋಗುವ ಬಾಡಿ ಮುಂದೆ ಬೆಂದಿರಬೇಕು. ಬಾಡಿ ಬೆಂದಿದ್ದಾಗ ತಳ್ಳಲಿಕ್ಕೆ ಈಸಿ ಆಗ್ತದೆ. ಆಮೇಲೆ ಮತ್ತೆ ಅರ್ಧ ಹೋದಾಗ ಮುಂದ್ಗಡೆ ಏನು ಸಣ್ಣ ವೀಲ್ ಇದೆ ವೀಲ್ ಚೇರಿಂದು, ಅದು ಇಳಿಬೇಕಾದ್ರೆ ನಿಮ್ಮ ಬಾಡಿ ಹಿಂದೆ ಇರಬೇಕು. ನಿಧಾನವಾಗಿ ಇಳಿಸ್ಕೋಬೋದು. ಹಾಗೆ ಇನ್ನೊಮ್ಮೆ ತೋರಿಸ್ತೀನಿ. ನೀವು ಈಗ ಬರಬೇಕಾದ್ರೆ ಮೊದಲು ನಿಮ್ಮ ಬಾಡಿ ಮುಂದೆ ಬಗ್ಗದ್ಮೇಲೆ ಇಳಿಬೇಕಾದ್ರೆ ನಿಮ್ಮ ಬಾಡಿ ಹಿಂದೆ ಇರಬೇಕು. ಆಗ ನೀವು ಆರಾಮಾಗಿ ಯಾರೂ ಸಹಾಯ ಇಲ್ಲದೆ ಒಳಗೆ ಮತ್ತು ಹೊರಗೆ ಬರಬಹುದು. Break Free Solutions, brought to you by Project Discovery, supported by Enable India and Google.